ನಮಸ್ಕಾರ ಎಲ್ಲರಿಗೂ. ನಾನು ಗೀತಾ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಟ್ನಿ. ಅಂದರೆ ಇಡ್ಲಿಗೆ, ದೋಸೆಗೆ, ಪೂರಿಗೆ, ಪಡ್ಡುಗೆ ನಮಗೆ ಚಟ್ನಿ ಬೇಕಲ್ವ. ಚಟ್ನಿನ ಈ ರೀತಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಇದನ್ನು ಯಾವುದೇ ಥರದಂಥ ನಾನು ಹುರಿದು ಚಟ್ನಿ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿಯೇ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಚಟ್ನಿ, ಅಂದರೆ ಹೋಟೆಲಲ್ಲಿ ಏನು ತಿಂತೀರಲ್ಲ ನೀವು, ಅದೇ ಟೇಸ್ಟಲ್ಲೇ ಚಟ್ನಿ ಬರುತ್ತೆ. ಈ ಮೆಥಡಲ್ಲಿ ಒಂದೇ ಒಂದು ಸಾರಿ ನೀವು ಸಹ ಟ್ರೈ ಮಾಡಿ ನೋಡಿ. ಇದಕ್ಕೆಲ್ಲ ಏನೇನು ಬೇಕಾಗುತ್ತೆ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ನಾನಿವಾಗ ಶೇಂಗಾ ಅಂದರೆ ಕಡಲೆ ಬೀಜನ ಹುರಿದು ಇಟ್ಕೊಂಡಿರೋದು, 1 ಕಪ್ ಆಗುವಷ್ಟು ಕಾಯಿ ತುರಿ, ಸ್ವಲ್ಪ ಪುಟಾಣಿ, ಹುರಿಗಡಲೆ, ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು 2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಕು ಫ್ರೆಂಡ್ಸ್. ಇದಕ್ಕೆ ಇವಾಗ ನಾವು ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಅಷ್ಟೇ. ಇವಾಗ ಮಿಕ್ಸಿ ಜಾರ್ಗೆ ನಾವೆಲ್ಲ ತೊಗೊಂಡಿರೋವಂಥ ಇಂಗ್ರೀಡಿಯೆಂಟ್ಸ್ ಒಂದೊಂದಾಗಿ ಸೇರಿಸ್ಕೊಂಡು ಬಿಡೋಣ. ನಾನಿಲ್ಲಿ ಕಡಲೆ ಬೀಜನೇ ಜಾಸ್ತಿ ತೊಗೊಂಡಿದ್ದೀನಿ, ಅಂದರೆ ಶೇಂಗಾನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಹಸಿ ಕೊಬ್ಬರಿ ಏನಿರುತ್ತಲ್ಲ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ಇಲ್ಲಿ ನಾವು ಕಡಲೆ ಬೀಜ ಅಂದರೆ ಶೇಂಗಾನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಮೇಲೆ ಇರುವಂಥ ಸಿಪ್ಪೆ ತೆಗೆದು ಇಟ್ಕೊಂಡಿರೋದು ಅಷ್ಟೇ. ಅದು ನೀವು ಸಿಪ್ಪೆ ಸಮೇತನ ಹಾಕ್ಬೋದು ಕಡಲೆ ಬೀಜ, ಏನೂ ತೊಂದರೆ ಇಲ್ಲ. ಇವೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಳ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೋಡ್ಬೋದು ಇಷ್ಟು ಪೇಸ್ಟಾಗಿ ನಾವು ಮಿಕ್ಸಿನ ಹಾಕ್ಕೋಬೇಕಾಗತ್ತೆ, ರುಬ್ಕೋಬೇಕಾಗತ್ತೆ. ತರತರಿಯಾಗಿ ಬೇಡ, ಸ್ವಲ್ಪ ಸಣ್ಣಗೇ ಇರಲಿ. ಈ ಥರ ಆದಮೇಲೆ ಒಂದು ಬೌಲ್ಗೆ ನಾವು ಅದನ್ನು ಹಾಕ್ಕೊಂಡ್ಬಿಡೋಣ. ನಾವು ರುಬ್ಬಿರೋ ಅಂಥ ಚಟ್ನಿನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಈ ಟೈಮಲ್ಲಿ ನೀವು ನೀರನ್ನ ಸ್ವಲ್ಪ ಗಟ್ಟಿ ಚಟ್ನಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಬೇಕಂದರೆ ನಿಮಗೆ ಹೆಂಗೆ ಬೇಕು ನೋಡಿಕೊಂಡು ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾವು ಒಗ್ಗರಣೆನ ಹಾಕ್ಕೋಬೇಕಾಗತ್ತೆ. ನಾನೇನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಚಿಟಪಟ ಅಂದಮೇಲೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ, ಅದಕ್ಕೆ ಕರಿಬೇವು, ಇವೆಲ್ಲನೂ ಸಹ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕಾಗತ್ತೆ. ನೋಡ್ತಾ ಇರ್ಬೋದು. ಇವಾಗ ಜಾಸ್ತಿ ಹೊತ್ತು ಬೇಡ, ಯಾಕಂದರೆ ಸೀದೋಗ್ಬಿಡುತ್ತೆ. ಬೇಗನೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇವಾಗ ಸಾಕು ಇಷ್ಟು. ಇದನ್ನು ಚಟ್ನಿ ಏನು ಇಟ್ಕೊಂಡಿದ್ವಲ್ಲ ಇದಕ್ಕೆ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಚಟ್ನಿ ರೆಡಿ ಆಗಿಬಿಡುತ್ತೆ. ಸಿಂಪಲ್ಲಾಗಿದೆ. ಫಟಾಫಟ ಅಂತ ಹೇಳಿ ನಾವು ಸ್ವಲ್ಪ ಶೇಂಗಾ ಬೀಜನೆಲ್ಲ ಹುರ್ಕೊಂಡು, ಸ್ವಲ್ಪ ಕಾಯಿ ತುರಿನ ಹೆಚ್ಕೊಂಡು, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ರುಬ್ಕೊಂಡ್ರೆ ನಮ್ಮ ಚಟ್ನಿ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಈ ಮೆಥಡಲ್ಲಿ ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಹಾಕ್ತೀರಾ. ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ ಮಾತ್ರ. ಸ್ವಲ್ಪ ಖಾರವಾಗಿಯೇ ಮಾಡ್ಕೊಳ್ಳಿ. ಪಡ್ಡು ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ಆ್ಯಂಡ್ ಪೂರಿ, ಚಪಾತಿ ಜೊತೆನೂ ನಾವು ಇದನ್ನು ಚಟ್ನಿ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಹೋಟೆಲ್ ಸ್ಟೈಲಲ್ಲೇ ಬಂದಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.